ಗುಜರಾತ್ ಸಿಕ್ಕಿದೆ, ಚಿಕ್ಕನಾಯಕನಹಳ್ಳಿ ತಾಲೂಕು, ಮತ್ತು ಪಾವಗಡ, ಮತ್ತು ಆ ಕಡೆ ಅಜ್ಜಂಪುರ, ಆ ಭಾಗದಲ್ಲಿ ಭದ್ರಾಮ್ಯ ದಂಡೆಯ ಹೋರಾಟ ನಡೆದಿರಲಿಲ್ಲ. ಆದರೂ ಕೂಡ ಯೋಜನೆ ಮಂಜೂರಾತಿಯಾಗಿ ಅಲ್ಲಿಗೆ ಸರ್ವೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಜನರು ಜಾಗೃತರಾಗಿ, ಇಲ್ಲ ಇಲ್ಲಿ ಹೋಗುತ್ತೆ, ನಮ್ಮೂರ ಮುಂದೆ ಹೋಗುತ್ತೆ, ನಮಗೂ ಬೇಕು ನೀರು ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಬೀದಿ ಮೇಲೆ ಬಂದರ ಪರಿಣಾಮ ಹೋರಾಟ ಮಾಡದೆ ಹೋದರೂ ಕೂಡ ಅವರಿಗೆ ನೀರಿನ ಲಭ್ಯತೆ. ನಂತರ ತುಮಕೂರು ಜಿಲ್ಲೆಯಲ್ಲಿ ಹೋರಾಟ ಮಾಡದೆ ಹೋದರೂ ಕೂಡ ಟಿ.ಬಿ. ಜಯಚಂದ್ರ ಅವರು ಪ್ರಭಾವಿ ಮಂತ್ರಿ ಆಗಿದ್ದ ಕಾರಣ ಇದು ಇನ್ನೊಬ್ಬರಿಗೆ ಆಗಬಾರ್ದು, ಸಮಾಜಕ್ಕೆ ನಾವು ಏನಾದರೂ ಕೊಡಬೇಕು. ಸಮಾಜ ಯಾಕೆ ಬೈಬೇಕು? ನಾವೇನು ಕೊಟ್ಟಿದ್ದೀವಿ ಸಮಾಜಕ್ಕೆ? ಈಗ ನಮ್ಮ ಇಂಜಿನಿಯರು ಹೇಳಿದೀಗ ಅವತ್ತು ಎಲ್ಲ ಸಂಬಳ ಇದ್ದು, ನಾನು ಹೇಳ್ದಲ್ಲ ಹಂಗೆ ಸಂಬಳ ಇದ್ದಿದ್ದೆಲ್ಲ ಬಡವರೆಲ್ಲರೂ ಎಲ್ಲ ಜಾತಿಯವರು ಕೂಡ, ಅದರಲ್ಲಿ ಶ್ರೀಮಂತರು ಯಾವನೋ ಒಬ್ಬನು ರೆಡ್ಡಿಗರನು ಗೌಡ ಗೊಂಚಿಗರಾದ್ರೆ ಎಲ್ಲ ರೆಡ್ಡಿಗರು ಶ್ರೀಮಂತರಲ್ಲ. ಅವತ್ತು ಅವನ್ನ ಅಡಿಯಾಳಾಗಿ ಕೆಲಸ ಮಾಡ್ತಿದ್ರು. ಅಂಥ ಕಾಲದಲ್ಲಿ ನಾವೆಲ್ಲ ಬೆಳೆದವರು. ಇವತ್ತು ನಮ್ಮ ಮಕ್ಕಳೆಲ್ಲ ವಿದ್ಯಾವಂತರಾಗಿದ್ದಾರೆ. ಅವತ್ತು IAS IPS ಯಾರಾಗಿದ್ದರು? ಅವತ್ತು ಆಗಿರಲಿಲ್ಲ, ಇವತ್ತು ಆಗಿದ್ದಾರೆ. ರಾಜ್ಯದಷ್ಟು ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಎಲ್ಲ ಮಂತ್ರಿಗಳಾಗಿದ್ದಾರೆ. SC STಗಳು ಎಲ್ಲ ಬಡವರು ಮಕ್ಕಳೆಲ್ಲ ಇವತ್ತು ಚುಕ್ಕಾಣಿ ಹಿಡಿದಿದ್ದಾರೆ. ಇವರು ಯಾಕೆ ಮತ್ತೆ ನಮ್ಮ ಬಗ್ಗೆ ಯೋಚನೆ ಮಾಡ್ತಿಲ್ಲ? ಇದು ಇರೋದು. ಆದರೆ ಎಲ್ಲರೂ ಕೂಡ ಇಡೀ ಸಮಾಜ ಸ್ವಾರ್ಥದ ಕಡೆ ಹೋಗ್ತಾರೆ. ಅಲ್ಲಿ ಹೋದ್ರೆ ಏನೋ ಆಗ್ಬೇಕಪ್ಪ, ಏನೋ ತರಬೇಕಪ್ಪ ನಾವು ಅನ್ನೋಂಥ ಒಂದು ಸಮಾಜ ಈ ಥರ ಹೋಗೋದ್ರಿಂದ ಇವತ್ತು ನಾವೆಲ್ಲರೂ ಕೂಡ ನೀರಾವರಿ ಇಲ್ಲೇ ಯಾರೋ ಮಾತಾಡ್ತೀವಿ, ಯಾರೋ ಹೋಗ್ತೀವಿ. ಇಲ್ಲಿ ಇವ್ರು ಬರೋದೇಟಾಯ್ತು ಅಂತ ಒಂದು 10-15 ಜನ ಹೋದ್ರು. ನಮಗೇನೋ ಅನಿಸುತ್ತೆ